ಓಂ ಶಾಂತಿ. ಡೇಟ್ ಆಗಿದೆ 1 ಜೂನ್ 1973. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಸರ್ವಶಕ್ತಿಯೋ ಕಾ ಸ್ಟಾಕ್, ಎಲ್ಲ ಶಕ್ತಿಗಳ ಸಂಗ್ರಹ ಅಂತ ಹೇಳ್ತಾರೆ ಬಾಬಾ. ವಿಘ್ನ ವಿನಾಶಕ್ ಸರ್ವಶಕ್ತಿವಾನ್ ಮಹಾದಾನಿ ಶಿವ ಬಾಬಾ ಬೋಲೆ, ಕ್ಯಾ ಅಪನೆ ಕೋ ವಿಘ್ನ ಪ್ರೂಫ್ ಸಮಜ್ತೆ ಹೋ? ತಮ್ಮನ್ನು ತಾವು ವಿಘ್ನ ಪ್ರೂಫ್ ಅಂತ ತಿಳ್ಕೊಂಡಿದ್ದೀರೇನು? ಜಬ್ ಸ್ವಯಂ ವಿಘ್ನ ಪ್ರೂಫ್ ಬನೆಂಗೆ तब ही दूसरों को भिन्न भिन्न प्रकार के विघ्नों से बचा सकेंगे. ತಾವು ಸ್ವತಃ ವಿಘ್ನ ಪ್ರೂಫ್ ಆದ ಮೇಲೇ ಇನ್ನೊಬ್ಬರ ಭಿನ್ನ ಭಿನ್ನ ಪ್ರಕಾರದ ವಿಘ್ನಗಳಿಂದ ಸುರಕ್ಷೆ ಮಾಡ್ಬೋದು ಅಂತ ಹೇಳ್ತಾರೆ ಬಾಬಾ. ಸ್ವಯಂ ಮೇ ಭಿ ಕೋಯಿ ಮನಸಾ ವ ವಿಘ್ನ ಹೈ तो दूसरों को विघ्न प्रूफ कभी बना न सकेंगे. ಸ್ವಯಂನಲ್ಲಿ ಯಾವುದೇ ರೀತಿಯ ಮನಸ ವಿಘ್ನ ಇತ್ತು ಅಂತಂದರೆ ಬೇರೆಯವರ ವಿಘ್ನ ಪ್ರೂಫ್ ಆಗಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಅಭಿ ತೋ ಸಮಯ ಐಸಾ ಆ ರಹಾ ಹೈ जो सारे भंभोर को जब आग लगेगी उस आग से बचाने के लिए कुछ मुख्य बातें आवश्यक हैं. ಬಾಬಾ ಹೇಳ್ತಾರೆ, ಈಗಂತೂ ಈ ಸಮಯ ಹೇಗಿದೆ ಅಂತಂದರೆ ಇಡೀ ವಿಶ್ವದಲ್ಲಿ ಏನಾಗಿದೆ, ಎಲ್ಲ ರೀತಿಯಿಂದ ಬೆಂಕಿ ಹತ್ತಿಬಿಟ್ಟಿದೆ ಅಂತ ಹೇಳ್ತಾರೆ ಬಾಬಾ. ಮೌಲ್ಯಗಳು ಸತ್ಬಿಟ್ಟಿದ್ದಾವೆ, ವಿಕಾರಗಳು ಅತಿನಲ್ಲಿ ಹೋಗ್ತಿದ್ದಾವೆ, ವ್ಯರ್ಥನೂ ಕೂಡ ಅತಿ ಆಗ್ತಾ ಇದೆ, ಆಸೆಗಳು ಅತಿ ಇದ್ದಾವೆ, ಅತಿ ಆಗಿದೆಯಲ್ಲ. ಈ ಬೆಂಕಿಯಿಂದ ಸುರಕ್ಷಿತ ಇರಬೇಕು ಅಂತಂದರೆ ಕೆಲವೊಂದು ಮುಖ್ಯ ಮಾತುಗಳ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಬಾಬಾ. जैसे कहीं भी आग लगती है तो आग से बचने के लिए पहले किस वस्तु की आवश्यकता होती है? ಬಾಬಾ ಹೇಳ್ತಾರೆ, ಹೇಗೆ ಎಲ್ಲಿಯಾದರೂ ಬೆಂಕಿ ಹತ್ತಿಬಿಟ್ಟು ಅಂತಂದರೆ ಅದರಿಂದ ನಾವು ಸುರಕ್ಷಿತ ಆಗಬೇಕು ಅಂತಂದರೆ ಅದಕ್ಕೆ ಯಾವ ವಸ್ತುವಿನ ಅವಶ್ಯಕತೆ ಇದೆ? जब इस विनाश की आग चारों ओर लगेगी उस समय आप श्रेष्ठ आत्माओं का पहला पहला कर्तव्य कौन सा है? जब इस विनाश की आग, ಯಾವಾಗ ಈ ವಿನಾಶದ ಬೆಂಕಿ ನಾಲ್ಕು ಕಡೆಗೆ ಹತ್ತಿ ಬಿಡ್ತದೋ ಆ ಸಮಯದಲ್ಲಿ ತಾವು ಶ್ರೇಷ್ಠ ಆತ್ಮಗಳ ಮೊದಲ ಕರ್ತವ್ಯ ಏನಾಗಿದೆ? ಶಾಂತಿ ಕಾ ದಾನ್ ಅರ್ಥಾತ್ ಶೀತಲತಾ ಕಾ ಜಲ್ ದೇನಾ. ಬೆಂಕಿ ಆರಿಸ್ಬೇಕು ಅಂತಂದ್ರೆ ಏನು ಬೇಕು? ನೀರು ಬೇಕಲ್ಲ. ಹಾಗೆ ಈ ಇಡೀ ವಿಶ್ವದಲ್ಲಿ ವಿಕಾರಗಳ ವ್ಯರ್ಥಗಳ ಇದೇನು ಬೆಂಕಿ ಹತ್ತಿಬಿಟ್ಟಿದೆಯಲ್ಲ, ಅದಕ್ಕೆ ನೀವು ಏನು ಮಾಡಬೇಕಂತಾರೆ ಬಾಬಾ? ಶಾಂತಿ ಕಾ ದಾನ್ ಕೊಡಬೇಕು, ಅದರಿಂದ ಶೀತಲತಾ ಆಗ್ತದೆ. ಪಾನಿ ಡಾಲ್ನೆ ಕೆ ಬಾದ್ ಫಿರ್ ಕ್ಯಾ ಕ್ಯಾ ಕರ್ತೆ ಹೇ? ಬೆಂಕಿ ಹತ್ತಿದಾಗ ನೀರನ್ನು ಹಾಕ್ತೀವಿ, ಆಮೇಲೆ ಏನು ಮಾಡ್ತಾರೆ? जिसको जो कुछ आवश्यकता होती है वह उनकी आवश्यकताएं पूर्ण करते हैं. ಯಾರಿಗೆ ಏನು ಎದರ ಅವಶ್ಯಕತೆ ಇದೆಯೋ ಅದರ ಅವಶ್ಯಕತೆಯನ್ನು ಪೂರ್ಣ ಮಾಡ್ತಾರೆ. किसी को आराम चाहिए, किसी को ठिकाना चाहिए, मतलब कि जिसकी जैसी आवश्यकता होती है वही पूर्ति करती हैं. ಆವಾಗ ಎಲ್ಲ ಕಡೆ ಬೆಂಕಿ ಹತ್ತಿತ್ತು ಅಂತಂದರೆ ಯಾರಿಗೆ ಏನೇನು ಬೇಕೋ ಅದನ್ನು ಕೊಡ್ತಾರೆ. ಯಾರಿಗೆ ಆರಾಮ್ ಬೇಕಾಗ್ತದೋ, ಯಾರಿಗೋ ಇರ್ಲಿಕ್ಕೆ ಸ್ಥಾನ ಬೇಕು, ಅದರ ಅರ್ಥ ಏನು, ಯಾರಿಗೆ ಏನೇನು ಅವಶ್ಯಕತೆ ಇದೆಯೋ ಅದನ್ನು ಪೂರ್ಣ ಮಾಡ್ತಾರೆ. आप लोगों को कौन सी आवश्यकता पूर्ण करनी पड़ेगी? ಅದು ಸ್ಥೂಲದ ಹೇಳಿದ್ರು ಬಾಬಾ. ಈಗ ನೀವು ಆತ್ಮಗಳು ಯಾವ ಅವಶ್ಯಕತೆಗಳನ್ನು ಪೂರ್ಣ ಮಾಡಬೇಕಾಗಿದೆ? ವಹ ಜಾನ್ತೆ ಹೋ, ಅದು ಗೊತ್ತಿದೆಯಾ? ಉಸ್ ಸಮಯ ಹರ್ ಏಕ್ ಕೋ ಅಲಗ್ ಅಲಗ್ ಶಕ್ತಿ ಕಿ ಅವಶ್ಯಕತಾ ಹೋಗಿ. ಆ ಸಮಯದಲ್ಲಿ ಯಾರ್ಯಾರಿಗೂ ಬೇರೆ ಬೇರೆ ಅವಶ್ಯಕತೆಗಳು ಬೇಕಾಗಿರ್ತವೆ. ಕಿಸಿಕೋ ಸಹನ ಶಕ್ತಿ ಕಿ ಅವಶ್ಯಕತೆ, ಯಾರಿಗೋ ಸಹನ ಮಾಡಿಕೊಳ್ಳೋ ಶಕ್ತಿ ಇರೋದಿಲ್ಲ, ಅದರ ಅವಶ್ಯಕತೆ ಇರ್ತದೆ. ಕಿಸಿಕೋ ಸಹನ ಶಕ್ತಿ ಕಿ ಅವಶ್ಯಕತೆ, ಕಿಸಿಕೋ ಸಮೇಟನೆ ಕಿ ಶಕ್ತಿ, ಕಿಸಿಕೋ निर्णय करने की शक्ति की आवश्यकता और किसी को अपने आप को परखने की शक्ति की आवश्यकता होगी. ಯಾರಿಗೂ ಯಾವುದೋ ಒಂದು ಸಮಸ್ಯೆನಲ್ಲಿರ್ತಾರೆ, ನಿರ್ಣಯ ತಗೊಳ್ಳಿಕ್ಕೆ ಆಗ್ತಿರೋದಿಲ್ಲ, ಅಂಥ ಸಮಯದಲ್ಲಿ ಅವ್ರಿಗೆ ನಿರ್ಣಯ ಶಕ್ತಿ ಕೊಡಬೇಕು.
ಯಾರಿಗೆ ಎಲ್ಲವನ್ನ ಸಮೇಟ್ ಮಾಡ್ಕೊಳ್ತಕ್ಕಂಥ ಶಕ್ತಿ ಇರೋದಿಲ್ಲ, ಅವ್ರಿಗೆ ಆ ಶಕ್ತಿ ಕೊಡಬೇಕು. ಹೀಗೆ ಬೇರೆ ಬೇರೆ ಶಕ್ತಿಗಳು ಆತ್ಮಗಳಿಗೆ ಅವಶ್ಯಕತೆ ಇರ್ತದೋ ಆ ಶಕ್ತಿಗಳನ್ನು ನೀವು ಕೊಡಬೇಕಾಗ್ತದೆ. ಕಿಸಿಕೋ ಮುಕ್ತಿಗೆ ಠಿಕಾಣಿಕೆ ಅವಶ್ಯಕತೆ ಹೋಗಿ, ಕೆಲವ್ರಿಗೆ ಎಲ್ಲ ಸಾಕು, ಪರಮಾತ್ಮ ನನಗೆ ಮುಕ್ತಿ ಕೊಟ್ಬಿಡು ಅಂತ ಕೇಳ್ತಿರ್ತಾರೆ. ಆಗ ನೀವು ಮುಕ್ತಿ ಶಕ್ತಿ ಕೊಡಬೇಕಾಗ್ತದೆ. ಕಿಸಿಕೋ ಮುಕ್ತಿಗೆ ಠಿಕಾಣಿಕೆ ಅವಶ್ಯಕತೆ ಹೋಗಿ, भिन्न भिन्न शक्तियों की उन आत्माओं को उस समय आवश्यकता होती है. ಅಂತಿಮ ಸಮಯದಲ್ಲಿ ಬೇರೆ ಬೇರೆ ಆತ್ಮಗಳಿಗೆ ಬೇರೆ ಬೇರೆ ಅವಶ್ಯಕತೆಗಳು ಬೇಕಾಗ್ತವೆ. बाप के परिचय द्वारा 1 सेकंड में अशांत आत्माओं को शांत कराने की शक्ति भी उस समय आवश्यक है. ತಂದೆ ಪರಿಚಯ ಮುಖಾಂತರ ಒಂದೇ ಸೆಕೆಂಡಿನಲ್ಲಿ ಅಶಾಂತ ಆತ್ಮಗಳನ್ನು ನೀವು ಶಾಂತ ಮಾಡಬೇಕಾಗ್ತದೆ. ಆ ಶಕ್ತಿ ಆ ಸಮಯದಲ್ಲಿ ಬೇಕಾಗ್ತದೆ. ವಹ ಅಭಿ ಸೆ ಹಿ ಇಕ್ಕಟ್ಟಿ ಕರ್ನಿ ಹೋಗಿ. ಅಂತಿಮ ಸಮಯದಲ್ಲಿ ಎಲ್ಲರಿಗೂ ಶಕ್ತಿಗಳನ್ನು ಕೊಡಬೇಕು ಅಂತಂದರೆ ಆ ಎಲ್ಲ ಶಕ್ತಿಗಳನ್ನು ನೀವೀಗ ಏನು ಮಾಡಬೇಕು, ಸ್ಟಾಕ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. ಹೇಳ್ತಾರೆ, ನಹಿ ತೋ ಉಸ್ ಸಮಯ ಲಗಿ ಹುಯಿ ಆಗ್ ಸೆ ಕೈಸೆ ಬಚಾ ಸಕೆಂಗೆ. ಇಲ್ಲ ಅಂತಂದರೆ ಆ ಸಮಯದಲ್ಲಿ ಬೆಂಕಿ ಹತ್ತಿದಂಥ ಸಮಯದಲ್ಲಿ ನೀವು ಹೇಗೆ ಸುರಕ್ಷಿತ ಆಗಿರ್ತಾರಾ, ಇನ್ನೊಬ್ಬರನ್ನು ಸುರಕ್ಷಿತ ಹೇಗೆ ಮಾಡ್ತೀರಾ? जीदान कैसे दे सकेंगे, ಅವ್ರಿಗೆ ಹೇಗೆ ಜೀವ ಕೊಡ್ತೀರಾ? यह अपने आप को पहले से ही तैयार करने के लिए देखना पड़ेगा. ಬಾಬಾ ಹೇಳ್ತಾರೆ, ಯಹ ಅಪ್ನೆ ಆಪ್ಕೋ, ಈಗ ನೀವು ತಮ್ಮನ್ನು ತಾವು ಮೊದಲಿಂದಾನೇ ಏನು ಮಾಡಬೇಕಾಗ್ತದೆ, ತಯಾರಿ ಮಾಡ್ಕೊಳ್ಬೇಕಾಗ್ತದೆ. जैसे 6 मास का स्टॉक रखते हो ना कि 6 मास में इस वस्तु की आवश्यकता होगी. ನೀವು ಕೂಡ ಸ್ಥೂಲದಲ್ಲಿನೂ ಕೂಡ ಎಷ್ಟೋ ವಸ್ತುಗಳನ್ನು ಏನು ಮಾಡ್ತೀರಾ, 6 ತಿಂಗಳವರೆಗೆ ಬೇಕು ಅಂತ ಅವುಗಳನ್ನು ಸ್ಟಾಕ್ ಮಾಡ್ತೀರಲ್ಲ, ಚೆಕ್ ಕರ್ಕೆ ಫಿರ್ ಭರ್ ದೇತೆ ಹೇ, ಚೆಕ್ ಮಾಡ್ತೀರಾ ಮತ್ತು ತುಂಬ್ತೀರಾ. ಇಸ್ ಪ್ರಕಾರ ಕ್ಯಾ ಯಹ ಸ್ಟಾಕ್ ಭೀ ಚೆಕ್ ಕರ್ತೆ ಹೋ, ಅದೇ ಥರ ನೀವು ನನ್ನಲ್ಲಿ ಏನೇನು ಸ್ಟಾಕ್ ಇದ್ದಾವೆ ಅಂತ ಚೆಕ್ ಮಾಡ್ಕೊಳ್ತೀರೇನು? ಸಾರೆ ವಿಶ್ವಕ್ಕೆ ಸಭಿ ಆತ್ಮಾओं को ಶಕ್ತಿ ಕಾ ದಾನ್ ದೇನಾ ಪಡೇಗಾ. ಇಡೀ ವಿಶ್ವದ ಎಲ್ಲ ಆತ್ಮಗಳಿಗೂ ನೀವೇನು ಮಾಡಬೇಕಾಗ್ತದೆ, ಶಕ್ತಿಗಳನ್ನು ಕೊಡಬೇಕಾಗ್ತದೆ. इतना स्टॉक जमा किया है जो स्वयं भी अपने को शक्ति के आधार से चला सके. ಅಷ್ಟೊಂದು ಸ್ಟಾಕ್ ಮಾಡ್ಕೊಂಡಿದ್ದೀರೇನು, ಜಮಾ ಮಾಡ್ಕೊಂಡಿದ್ದೀರೇನು? ಸ್ವಯಂ ಭೀ, ತಮಗೂ ಬೇಕಲ್ಲ ಆ ಶಕ್ತಿಗಳ ಆಧಾರದಿಂದ ನಡೆಯೋಕ್ಕೆ ಸಾಧ್ಯ ಇದೆ ಏನು, ಅಷ್ಟು ನೀವು ಸ್ಟಾಕ್ ಮಾಡ್ಕೊಂಡಿದ್ದೀರೇನು? दूसरों को भी शक्ति दे सके ताकि कोई भी ವಂಚಿತ ನ ರಹೆ. ಎಲ್ಲರಿಗೂ ಎಲ್ಲ ಶಕ್ತಿಗಳನ್ನು ನಿಮಗೂ ಬೇಕು, ಇನ್ನೊಬ್ರಿಗೂ ಬೇಕಾಗ್ತದೆ, ಅದರಿಂದ ಯಾರೋ ವಂಚಿತ ಆಗಬಾರ್ದು. अगर अपने पास शक्तियाँ जमा नहीं है और एक भी आत्मा वंचित रह गई तो इसका बोझा किस पर होगा. ಅಂತಿಮ ಸಮಯದಲ್ಲಿ ಯಾವ್ಯಾವ ಆತ್ಮಗಳಿಗೆ ಏನೇನು ಬೇಕು ಅದು ನಿಮಗೆ ಕೊಡೋಕ್ಕಾಗಲಿಲ್ಲ, ಆ ಆತ್ಮಗಳು ವಂಚಿತ ಆದರು ಅಂತಂದರೆ ಅದರ ಜವಾಬ್ದಾರಿ ಯಾರಿಗೆ, ಅದರ ಬೋಜ ಯಾರ ಮೇಲಿದೆ? ಜೋ ನಿಮಿತ್ತ ಬನಿ ಹುಯಿ ಹೇ, ನೀವೇನು ಆತ್ಮಗಳು ನಿಮಿತ್ತ ಆಗಿದ್ದೀರಲ್ಲ, ಅವ್ರಿಗೆ ನಿಮಗೆ ಶಾಂತಿ ಕೊಡೋಕ್ಕಾಗಲಿಲ್ಲ ಅಂತಂದರೆ ಅದರ ಬೋಜ ಯಾರ ಮೇಲಿದೆ? ನಿಮ್ಮ ಮೇಲಿದೆ ಅಂತ ಹೇಳ್ತಾರೆ ಬಾಬಾ. ಸದೈವ್ ಅಪ್ನಿ ಹರ್ ಶಕ್ತಿ ಕಾ ಸ್ಟಾಕ್ ಚೆಕ್ ಕರೋ. ಯಾವಾಗಲೂ ನಿಮ್ಮ ಪ್ರತಿಯೊಂದು ಶಕ್ತಿಯನ್ನು ಚೆಕ್ ಮಾಡ್ಕೊಳ್ಳಿ. ನನ್ನ ಹತ್ರ ಶಾಂತಿ ಇದೆಯಾ, ನನ್ನ ಹತ್ರ ಪವಿತ್ರತಾ ಶಕ್ತಿ ಇದೆಯಾ, ಕೊಡೋಕೆ ಇದೆಯೇ ನನ್ನ ಹತ್ರ? जिसके पास सर्वशक्तियों का स्टॉक जमा है वही मुख्य गाए जाते हैं. ಯಾರ ಹತ್ರ ಎಲ್ಲ ಶಕ್ತಿಗಳು ಸ್ಟಾಕ್ ಇದ್ದಾವೋ ಅವರನ್ನೇನು ಮಾಡ್ತಾರೆ, ಹಾಡಿ ಹೊಗಳ್ತಾರೆ. ಜೈಸೆ ಸ್ಟಾರ್ಸ್ ದಿಖಾತೆ ಹೇ ಉನ್ಮೇ ಭೀ ನಂಬರ್ವಾರ್ ಹೋತೆ ಹೇ. ನಕ್ಷತ್ರಗಳನ್ನು ತೋರಿಸ್ತಾರಲ್ಲ, ಅದರಲ್ಲಿನೂ ಕೂಡ ಏನಿದೆ, ನಂಬರ್ವಾರ್. ಜಿನ್ಕೆ ಪಾಸ್ ಸ್ಟಾಕ್ ಜಮಾ ಹೇ ವಹಿ ಲಕ್ಕಿ ಸ್ಟಾರ್ಸ್ ಹೇ. स्टार्स के रूप में चमकते हुए विश्व की आत्माओं के बीच नजर आएंगे. ಯಾವ ಆತ್ಮಗಳ ಹತ್ರ ಸ್ಟಾಕ್ ಇದೆ ಶಕ್ತಿಗಳು, ಅವ್ರಿಗೆ ಏನಂತ ಹೇಳ್ತಾರೆ, ಲಕ್ಕಿ ಸ್ಟಾರ್ಸ್ ಅಂತ ಹೇಳ್ತಾರೆ. ಲಕ್ಕಿ ಸ್ಟಾರ್ಸ್ ರೂಪದಲ್ಲಿ ಹೊಳೆತಕ್ಕಂಥ ವಿಶ್ವದಲ್ಲಿ ಆತ್ಮಗಳ ನಡುವೆ ಎದ್ದು ಕಾಣಿಸ್ತೀರಾ ಅಂತ ಹೇಳ್ತಾರೆ ಬಾಬಾ. ತೋ ಯಹ ಚೆಕಿಂಗ್ ಕರ್ನಿ ಹೈ ಕಿ ಕ್ಯಾ ಸರ್ವಶಕ್ತಿಯೋಂ ಕಾ ಸ್ಟಾಕ್ ಹೈ. ಅದಕ್ಕಾಗಿ ಇದನ್ನು ನಾವು ಚೆಕ್ ಮಾಡ್ಕೊಳ್ಬೇಕು, ನಮ್ಮ ಹತ್ರ ಶಕ್ತಿಗಳು ಎಷ್ಟು ಸ್ಟಾಕ್ ಇದ್ದಾವೆ. ಮಹಾರಥಿಯೋಂ ಕಾ ಹರ್ ಸಂಕಲ್ಪ ಪರ್ ಪಹಲೆ ಸೆ ಹಿ ಅಟೆನ್ಷನ್ रहता है.
ಮಹಾರಥಿಯರ ಪ್ರತಿಯೊಂದು ಸಂಕಲ್ಪದ ಮೇಲೆ ಮೊದಲಿಂದನೂ ಏನಿರಬೇಕು, ಅಟೆನ್ಷನ್ ಇರಬೇಕು. महारथियों के चेक करने की ರೂಪರೇಖಾ ಹಿ ನ್ಯಾರಿ ಹೇ. ಮಹಾರಥಿಗಳದಂತೂ ಚೆಕ್ ಮಾಡ್ಕೊಳ್ತಕ್ಕಂಥ ರೂಪರೇಖೆನೇ ಭಿನ್ನ ಆಗಿದೆ. योग की शक्ति होने के कारण ऑटोमेटिकली युक्तियुक्त संकल्प बोल और कर्म होंगे. ಯೋಗದ ಶಕ್ತಿ ಇರುವುದರ ಕಾರಣ ಆಟೋಮೆಟಿಕ್ ಆಗಿ ಯುಕ್ತಿಯುಕ್ತ ಸಂಕಲ್ಪ ಮಾಡ್ತೀರಾ, ಮಾತಾಡ್ತೀರಾ, ಕರ್ಮಗಳನ್ನು ಮಾಡ್ತೀರಾ. ಅಭಿ ಯಹ ನ್ಯಾಚುರಲ್ ರೂಪ ಹೋ ಗಯಾ ಹೇ. ಈಗದು ನ್ಯಾಚುರಲ್ ರೂಪ ಆಗಿಬಿಟ್ಟಿದೆ. ಮಹಾರಥಿಯೋಂ ಕೆ ಚೆಕ್ಕಿಂಗ್ ಕಾ ರೂಪ ಭಿ ಯಹ ಹೇ. ಮಹಾರಥಿಗಳ ಚೆಕ್ಕಿಂಗ್ ರೂಪನೂ ಇದಾಗಿದೆ. ಮಹಾರಥಿಯೋಂ ಕೆ ಚೆಕ್ಕಿಂಗ್ ಸರ್ವಶಕ್ತಿಯೋ ಮೇ ಕಿಸ್ ಶಕ್ತಿ ಕಾ ಕಿತನಾ ಸ್ಟಾಕ್ ಜಮಾ ಹೇ. ಮಹಾರಥಿಯರಲ್ಲಿ ಚೆಕ್ಕಿಂಗ್ ಮಾಡ್ಕೊಳ್ಳೋದ್ರಲ್ಲಿನೂ ಕೂಡ ಏನು ಸರ್ವಶಕ್ತಿಗಳು ಎಲ್ಲಿಯವರೆಗೆ ಸ್ಟಾಕ್ ಇದ್ದಾವೆ ಅಂತ ಚೆಕ್ ಮಾಡ್ಕೊಳ್ಬೇಕು. उस जमा किए हुए स्टॉक से कितनी आत्माओं का कल्याण कर सकते हैं. ಇದನ್ನು ವಿಚಾರ ಮಾಡಬೇಕು. ಈ ಸದ್ಯ ನನ್ನ ಹತ್ರ ಎಷ್ಟು ಶಕ್ತಿಗಳು ಸ್ಟಾಕ್ ಇದ್ದಾವೋ ಅಷ್ಟು ಶಕ್ತಿಗಳಿಂದ ನಾನು ಎಷ್ಟು ಆತ್ಮಗಳನ್ನು ಕಲ್ಯಾಣ ಮಾಡ್ಬೋದು. ಜೈಸೆ ಸ್ಥೂಲ ಸ್ಟಾಕ್ ಕಿ ದೇಖ್ ರೇಖ್ ಕರ್ನಾ. ಹೇಗೆ ಸ್ಥೂಲ ಜಮಾ ಮಾಡ್ಕೊಳ್ತೀರಲ್ಲ, ಅದನ್ನು ನೋಡ್ತಾ ಇರ್ತೀರಲ್ಲ, ಹಾಗೇನೆ ಅವ್ರ ಜಮಾ ಕರ್ನಾ ಯಹ ಡ್ಯೂಟಿ ಹೇ. ಸ್ಟಾಕ್ ಮಾಡೋದು ಕೂಡ ಅದೊಂದು ಕರ್ತವ್ಯ ಆಗಿರ್ತದೆ. ವೈಸೆ ಹಿ ಸರ್ವಶಕ್ತಿಯೋಂ ಕೆ ಸ್ಟಾಕ್ ಜಮಾ ಕರ್ನೆ ಕಿ ಭಿ ಜಿಮ್ಮೆವಾರಿ ಹೇ. ಎಲ್ಲ ಶಕ್ತಿಗಳನ್ನು ಸ್ಟಾಕ್ ಮಾಡ್ಕೊಳ್ಳೋದು ನಮ್ಮದೊಂದು ಜವಾಬ್ದಾರಿ ಇದೆ. ಯಹ ಹೋತಾ ಹೇ ಆಲ್ರೌಂಡರ್ ಕಾ ಹರ್ ಚೀಸ್ ಕೆ ಸ್ಟಾಕ್ ಕಿ ಅವಶ್ಯಕತಾ ಪ್ರಮಾಣ ಜಮಾ ಕರ್ನಾ. ಇದಾಗಿದೆ ಆಲ್ರೌಂಡರ ಪ್ರತಿಯೊಂದು ವಸ್ತು ಸ್ಟಾಕ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ ಬಾಬಾ. अमृत वेले उठकर अपने को अटेंशन के पट्टे पर चलाना तो पट्टे पर गाड़ी ठीक चलेगी. ಬಾಬಾ ಹೇಳ್ತಾರೆ, ಅಮೃತ್ನಲ್ಲಿ ಎದ್ದು ಕೂಡ್ಬೇಕು, ತಮ್ಮ ಗಮನ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಇದ್ರ ಕಡೆ ಸ್ಟಾಕ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಇರಬೇಕು. ಫಿರ್ ನೀಚೆ ऊपर होना संभव ही नहीं. ಬಾಬಾ ಹೇಳ್ತಾರೆ, ಪಟ್ಟೆ ಪರ್ ಚಲಾನ तो पट्टे पर गाड़ी ठीक चलेगी ಅಂತಾರೆ ಬಾಬಾ. फिर नीचे ऊपर होना संभव ही नहीं तो अभी यह स्टॉक जमा करने की चेकिंग रखनी है. सारे विश्व को जिम्मेवारी तुम बच्चों पर है. ಅದಕ್ಕೇನು ಹೇಳ್ತಾರೆ ಬಾಬಾ, ಶಕ್ತಿಗಳನ್ನು ಸ್ಟಾಕ್ ಮಾಡೋಕೊಳ್ಳೋ ಜವಾಬ್ದಾರಿ ನಿಮ್ಮದಾಗಿದೆ. ಇಡೀ ವಿಶ್ವದ ಜವಾಬ್ದಾರಿ ನಿಮ್ಮದಾಗಿದೆ. ಸಿರ್ಫ್ ಭಾರತ್ ಕಿ ನಹಿ, ಭಾರತವನ್ನು ಅಷ್ಟೇ ಶಾಂತ ಮಾಡೋದಲ್ಲ. ಮಹಾರಥಿಯೋಂ ಕಾ ಹರ್ ಕರ್ಮ ಮಹಾನ್ ಹೋನಾ ಚಾಹಿಯೇ. ಮಹಾರಥಿಯರು ಅಂತಂದರೆ ನಿಮ್ಮ ಪ್ರತಿಯೊಂದು ಕರ್ಮ ಏನಾಗಬೇಕು, ಮಹಾನ್ ಆಗಬೇಕು. ಕಿಸ್ಸೆ ಘೋಡೆ ಸವಾರ್ ಅವ್ರ ಪ್ಯಾದೋಸೆ ಮಹಾನ್. ಯಾರಿಗಿಂತ ಕರ್ಮ ಮಹಾನ್ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಘೋಡೆ ಸವಾರ್ ಇದ್ದಾರಲ್ಲ, ಪ್ಯಾದೆಗಳಿದ್ದಾರಲ್ಲ, ಅವ್ರಿಗಿಂತ ನಿಮ್ಮ ಕರ್ಮಗಳೇನಾಗಬೇಕು, ಶ್ರೇಷ್ಠ ಆಗಬೇಕು. अच्छा इस मुरली से विशेष तथ्य जैसे स्थूल वस्तुओं का स्टॉक रखते न हो ना कि 6 मास में इस वस्तु की आवश्यकता होगी. ಹೇಗೆ ಸ್ಥೂಲ ವಸ್ತುಗಳನ್ನು ಕೂಡ ಸ್ಟಾಕ್ ಮಾಡ್ತೀರಲ್ಲ, 6 ತಿಂಗಳವರೆಗೆ ಇವೆಲ್ಲ ಬೇಕಾಗ್ತವೆ. ಜೋಳ ಇಷ್ಟು ಬೇಕು, ಗೋಧಿ ಇಷ್ಟು ಬೇಕಾಗ್ತವೆ, ಕಾಳು ಕಡೆ ಇಷ್ಟು ಬೇಕಾಗ್ತವೆ. ಎಲ್ಲ ವಸ್ತುಗಳನ್ನು ಏನು ಮಾಡ್ತೀರಾ, ಸ್ಟಾಕ್ ಮಾಡ್ತೀರಾ. ಚೆಕ್ ಕರ್ಕೆ ಫಿರ್ ಭರ್ ದೇತೆ ಹೋ. ಮತ್ತು ಅವೆಲ್ಲ ಸರಿಯಾಗಿದ್ದಾವೋ ಅಲ್ಲ ಅಂತ ಏನು ಮಾಡಿ ಸ್ವಚ್ಛ ಮಾಡಿ ತುಂಬಿಡ್ತೀರಾ. ಇಸಿ ಪ್ರಕಾರ ಶಕ್ತಿಯೋಂ ಕಾ ಸ್ಟಾಕ್ ಭಿ ಚೆಕ್ ಕರ್ತೆ ರಹೋ. ಅದೇ ತರಹ ಶಕ್ತಿಗಳ ಸ್ಟಾಕ್ಗಳನ್ನು ಕೂಡ ಚೆಕ್ ಮಾಡ್ತಾ ಇರಿ. ಇತನಾ ಸ್ಟಾಕ್ ಜಮಾ ಹೋ जो स्वयं भी अपने को शक्ति के आधार से चला सके और दूसरों को भी शक्ति दे सके. ಇಷ್ಟು ಸ್ಟಾಕ್ ಮಾಡ್ಕೊಳ್ಬೇಕು. ಆ ಎಲ್ಲ ಶಕ್ತಿಗಳ ಸ್ಟಾಕ್ನಿಂದ ನೀವು ಅದರ ಆಧಾರದ ಮೇಲೆ ನಡಿಬೇಕಾಗ್ತದೆ. ಬೇರೆದವ್ರಿಗೂ ಕೂಡ ಎಲ್ಲ ಶಕ್ತಿಗಳಿಂದ ಅವರನ್ನು ತೃಪ್ತ ಮಾಡಬೇಕಾಗ್ತದೆ. जैसे स्टार्स में भी नंबरवार होते हैं इसी प्रकार ज्ञान सितारों में भी नंबरवार होते हैं. ಹೇಗೆ ನಕ್ಷತ್ರಗಳು ಕೂಡ ನಂಬರ್ವಾರ್ ಇದ್ದಾವೋ, ನೀವೂ ಕೂಡ ಜ್ಞಾನ ಸಿತಾರೆ, ನೀವು ಜ್ಞಾನ ನಕ್ಷತ್ರಗಳಲ್ಲಿನೂ ಕೂಡ ನಂಬರ್ವಾರ್ ಇದ್ದೀರಾ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, जिनके पास शक्तियों का स्टॉक जमा हो वही लकी स्टार्स है. ಯಾರ ಹತ್ರ ಶಕ್ತಿಯ ಸ್ಟಾಕ್ ಜಮಾ ಆಗಿದೆಯೋ ಅವ್ರಿಗೇನಂತಾರೆ, ಲಕ್ಕಿ ಸ್ಟಾರ್ಸ್ ರೂಪದಲ್ಲಿ ಹೊಳೆಯುವಂಥ ವಿಶ್ವದಲ್ಲಿನ
ನಕ್ಷತ್ರ ಆತ್ಮಗಳು ಕಾಣಿಸ್ತಾರೆ. ವಿಶ್ವದ ನಡುವೆ ನೀವು ಕಾಣಿಸ್ತೀರಾ. ಹೊಳೆಯುವಂಥ ನಕ್ಷತ್ರಗಳು ನೀವು ಎಲ್ಲರಿಗೂ ಕಾಣಿಸ್ತೀರಾ. महारथी वह जो यह चेक करता रहे कि सर्व शक्तियों में किस शक्ति का कितना स्टॉक जमा है. महारथी वह जो यह ಚೆಕ್ करता है, ಅವರು ಇದನ್ನು ಚೆಕ್ ಮಾಡ್ತಾರೆ. ಏನು? ಎಲ್ಲ ಶಕ್ತಿಗಳಲ್ಲಿ ಯಾವ ಶಕ್ತಿ ಎಷ್ಟೆಷ್ಟು ಸ್ಟಾಕ್ ಆಗಿದ್ದಾವೆ. ಉಸ್ ಜಮಾ ಕಿಯೇ ಹುಯೇ ಸ್ಟಾಕ್ ಸೆ ಕಿತನಿ ಆತ್ಮಾओं को कल्याण कर सकते हैं. ಆ ಎಲ್ಲ ಶಕ್ತಿಗಳನ್ನು ಜಮಾ ಮಾಡ್ಕೊಂಡಿದ್ದೀರಲ್ಲ, ಆ ಶಕ್ತಿಗಳಿಂದ, ಆ ಸ್ಟಾಕ್ನಿಂದ ಎಷ್ಟು ಆತ್ಮಗಳ ಕಲ್ಯಾಣ ನಾನು ಮಾಡಬಹುದು ಅನ್ನೋದನ್ನು ಚೆಕ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಬಾಬಾ. ಅಚ್ಛಾ, ನಮಸ್ತೆ ಬಾಬಾ, ನಮಸ್ತೆ. ಓಂ ಶಾಂತಿ.